ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಪ್ರಾಸ್ತಾವಿಕ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿದ್ದು, ಕೂಡಲೇ ವಿಧಾನಸಭೆಯಲ್ಲಿ ಮಂಡಿಸಿದಂತೆ ಸರ್ವ ಕ್ರಮಕ್ಕೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಹಾನಿಯಾಗುವ ನಿರ್ಧಾರಗಳನ್ನು ಕ್ರಮವಾಗಿ ಕೈಗೊಳ್ಳುತ್ತಿದೆ. ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ 2020ರ ಸೆಕ್ಷನ್ 8ರ ನಿಯಮವನ್ನು ಹಿಂಪಡೆದು ಕೇವಲ ಇಂಡೆಮ್ನಿಟಿ ಬಾಂಡ್ ನೀಡುವ ತಿದ್ದುಪಡಿ ಮಂಡಿಸಲು ಸರ್ಕಾರ ತಯಾರಿ ನಡೆಸುವುದರಿಂದ ಅಕ್ರಮ ಗೋಸಾಗಾಟಕ್ಕೆ ಪ್ರೋತ್ಸಾಹ ಸೃಷ್ಟಿಯಾಗುತ್ತೆ. ಇದು ಹಿಂದೂ ಸಮಾಜಕ್ಕೆ ಅಪಾಯಕಾರಿಯಾಗಿದ್ದು, ತಿದ್ದುಪಡಿಯನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಒತ್ತಾಯಿಸಿದರು. ಈ ಒಂದು ಸರ್ಕಾರಕ್ಕೆ ಇನ್ನೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಗೋವು ಹಿಂದೂಗಳ ಭಾವೈಕ್ಯದ ಸಂಕೇತ, ಧರ್ಮದ ಸಂಕೇತ ಹಾಗೂ ಮುಕ್ಕೋಟಿ ದೇವತೆಗಳನ್ನು ಅದರ ಸ್ವರೂಪದಲ್ಲಿ ಪೂಜೆ ಮಾಡುವಂಥ ಒಂದು ಸಂಕೇತ. ಆ ಭಾವನೆಗಳಿಗೆ ಯಾವಾಗಲೂ ಅಷ್ಟೇ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸುಮ್ಮನೆ ಇದ್ದರೆ ಸರಿ, ಏನಾರ ಮಾಡಿ ಕೆದಕಬೇಕು. ಅದರಲ್ಲಿ ಮೊದಲು ಸಿಗೋದು ಅಂಥದ್ದವ್ರಿಗೆ ನಮ್ಮೆಲ್ಲರ ಮಾತೆ ಗೋಮಾತೆ. ಏನು ಮಾಡಕ್ಕೆ ಹೊರಟಿದ್ದಾರೆ ತಿದ್ದುಪಡಿಯಲ್ಲಿ ಅನ್ನೋದು ನಾವೆಲ್ಲ ನೋಡಬೇಕಾಗಿದೆ. ಇನ್ನು ಈಗಷ್ಟೇ ಬಂದು ಅದನ್ನು ಪೂರ್ತಿ ಆ ಕಾನೂನು ಅಥವಾ ಆ ಕಾಯ್ದೆ ಇನ್ನೂ ಪೂರ್ತಿ ಅನುಷ್ಠಾನಕ್ಕೆ ಬರುವಂಥ ಸಂದರ್ಭನೇ ಇನ್ನೂ ಬಂದಿಲ್ಲ. ಅಂಥದ್ರಲ್ಲಿ ಈಗಾಗಲೇ ಅದನ್ನ ಈಗ ನಾವು ನೋಡ್ತಾ ಇರ್ಬೋದು, ವಾರಕ್ಕೊಂದ್ಸಲಿ 10 ದಿವಸಕ್ಕೊಂದ್ಸಲಿ ಬಿಡಿ ದಿನ ನಡೀತಾ ಇದೆ ಒಂದಲ್ಲ ಒಂದು ಭಾಗದಲ್ಲಿ. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಗೋರಕ್ಷಕ ಶರತ್, ವಿಭಾಗ ಕಾರ್ಯದರ್ಶಿ ಮಹಿಪಾಲ್, ಜಿಲ್ಲಾಧ್ಯಕ್ಷ ಅನೂಪ್, ಜಿಲ್ಲಾ ಕಾರ್ಯದರ್ಶಿ ವಿಕಾಸ್, ಜಿಲ್ಲಾ ಸಹಕಾರ್ಯದರ್ಶಿ ಮಂಜು, ಜಿಲ್ಲಾ ಉಪಾಧ್ಯಕ್ಷ ಸಾಯಿ ಪ್ರಸಾದ್, ಪ್ರಣವ್ ಭಾರದ್ವಾಜ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಪ್ರಾಂತ ಸಹಮಂದಿರಾರ್ಚಕ ರಕ್ಷಿತ್ ಭಾರದ್ವಾಜ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ವೇದಾವತಿ, ಚನ್ನಕೇಶವ, ಗೋರಕ್ಷಕ ಪ್ರಮುಖ ಶಶಿಧರ್, ಪ್ರಮೋದ್, ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು.